ದೀಪಾವಳಿ ತಿಂಡಿಗಳಲ್ಲಿ ಇವತ್ತು ಉರ್ಗಡ್ಲೆನ ಉಪಯೋಗಿಸಿ ಖಾರ ಚಕ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಮಕ್ಕಳೆಲ್ಲ ತುಂಬಾನೇ ಇಷ್ಟಪಟ್ಟು ತಿನ್ನುವ ಖಾರ ಇಲ್ಲದೆ ಪ್ಲೇನ್ ಚಕ್ಲಿ ಹೇಗ್ ಮಾಡೋದು ಅಂತ ನೋಡಿದ್ವಿ. ಆದ್ರೆ ದೊಡ್ಡವ್ರಿಗೆ ಸ್ವಲ್ಪ ಖಾರ ಇದ್ರೆ ಇಷ್ಟವಾಗುತ್ತೆ ಅಲ್ವಾ, ಅದಕ್ಕೇನೆ ಇವತ್ತು ಖಾರ ಚಕ್ಲಿ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋದಕ್ಕೆ 10 ಒಣಮೆಣಸಿನಕಾಯಿಯನ್ನ 1/4 ಗಂಟೆ ನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದರಲ್ಲಿ 10 ರಿಂದ 15 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದಾದ್ಮೇಲೆ ಅರ್ಧ ಕೆಜಿ ಇಡ್ಲಿ ಅಕ್ಕಿನ ತೊಳೆದು ನೆನೆಸಿ ಗ್ರೈಂಡರ್ ನಲ್ಲಿ ರುಬ್ಬಿ ಒಂದು ಬೌಲ್ಗೆ ಹಾಕೊಂಡು ಅದಕ್ಕೆ 1/4 ಕೆಜಿ ಉರ್ಗಡ್ಲೆ ಪುಡಿ, ರುಬ್ಬಿದ ಒಣಮೆಣಸಿನಕಾಯಿ ಮಿಶ್ರಣ, 1 ಟೇಬಲ್ ಸ್ಪೂನ್ ಕಪ್ಪೆಳ್ಳು, ಅರ್ಧ ಟೀ ಸ್ಪೂನ್ ಓಮವನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದ್ರ ಜೊತೆಗೆ ಅರ್ಧ ಟೀ ಸ್ಪೂನ್ ಇಂಗು, 1/4 ಟೀ ಸ್ಪೂನ್ ಜೀರಿಗೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದ್ ಸೌಟ್ ಬಿಸಿಯಾದ ಎಣ್ಣೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಎಣ್ಣೆ ಬದಲು ಬೆಣ್ಣೆಯನ್ನ ಕೂಡ ಉಪಯೋಗಿಸಬಹುದು, ತುಂಬಾನೇ ಚೆನ್ನಾಗಿ ಬರುತ್ತೆ. ಇದಾದ್ಮೇಲೆ ಒಂದು ದೊಡ್ಡ ಸೌಟನ್ನ ತಿರುಗಿಸಿಟ್ಟು ಹಿಟ್ಟನ್ನ ಚಕ್ಲಿ ಅಚ್ಚಲ್ಲಿ, ಅದರಲ್ಲೂ 5 ಕಣ್ಣಿರುವ ಚಕ್ಲಿ ಅಚ್ನಲ್ಲಿ ಹಾಕೊಂಡು ಈ ತರ ನಿಮ್ಗೆ ಬೇಕಾಗಿರೋ ಸೈಜ್ಗೆ ಚಕ್ಲಿನ ಹಾಕೊಂಡು ಎಣ್ಣೆನಲ್ಲಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆಯಿಂದ ತೆಗೆದ್ರೆ ತುಂಬಾನೇ ರುಚಿಯಾದ ಉರ್ಗಡ್ಲೆ ಖಾರ ಚಕ್ಲಿ ತಯಾರು. ನಿಮ್ಗೂ ಈ ತರ ಚಕ್ಲಿ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ. ಇದು ಮನೇಲಿ ಮಾಡೋದ್ರಿಂದ 1 ತಿಂಗಳವರೆಗೂ ಕೆಡೋದೇ ಇಲ್ಲ, ತುಂಬಾನೇ ರುಚಿಯಾಗಿರುತ್ತೆ. ನೀವು ಕೂಡ ಇದನ್ನ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫುಡಿ ಕನ್ನಡನ ಫಾಲೋ ಮಾಡಿ.